Start recording. ನಮಸ್ಕಾರ ಸ್ನೇಹಿತರೆ, ಇದು VVSM ಅಕಾಡೆಮಿಯಿಂದ ಸೌಂದರ್ಯ ಲಹರಿ, ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿ. ಇದರ ಬಗ್ಗೆ ಶ್ರೀಮತಿ ಡಿ ಲಕ್ಷ್ಮೀದೇವಿಯವರು ಬಹಳ ಸೊಗಸಾಗಿ ಶ್ಲೋಕಗಳನ್ನು ಹಾಡ್ತಾ ಇದ್ದಾರೆ. ಅದರ ಬಗ್ಗೆ ನನಗೂ ಆಸಕ್ತಿ ಬಂದು ಅದನ್ನು ನಾನು ನಿಮಗೋಸ್ಕರ ವಿರಚಿತ ಮಾಡ್ತಿದ್ದೀನಿ. ಸೌಂದರ್ಯ ಲಹರಿ ಶಿವಸ್ತೋತ್ರಂ by artist Srimati D. Lakshmi Devi Shivamoga, VVSM, a School of Science and Arts, Kalyanagara, Bengaluru, Camp, Gopanahalli, Chankare Taluku. ಶಂಕರಾಚಾರ್ಯರ ವಿರಚಿತ ಸೌಂದರ್ಯ ಲಹರಿ ಅಂದರೆ ಸೌಂದರ್ಯದ ಅಲೆಗಳು ಎಂದರ್ಥ. ಸೌಂದರ್ಯದ ಅಲೆಗಳು ಲಹರಿ ಪವಿತ್ರ ಸ್ತುತಿಗೀತೆಗಳ ಸಂಗ್ರಹ ಮಾತ್ರವಲ್ಲ, ತಂತ್ರ ಪಠ್ಯಪುಸ್ತಕವೂ ಆಗಿದೆ. ಶ್ರೀಯಂತ್ರ ಮತ್ತು ಪೂಜಾ ವಿಧಾನಗಳ ಬಗ್ಗೆ ಪೂಜೆಗೆ ಸೂಚನೆಗಳನ್ನು ಸಹ ನೀಡುತ್ತದೆ. 100 ವಿಭಿನ್ನ ಸ್ತುತಿ ಗೀತೆಗಳು, 100 ವಿಭಿನ್ನ ಯಂತ್ರಗಳು, ಪ್ರತಿ ಶ್ಲೋಕಕ್ಕೂ ಒಂದು ಪ್ರತಿ ನಿರ್ದಿಷ್ಟ ಶ್ಲೋಕಕ್ಕೆ ಸಂಪರ್ಕ ಹೊಂದಿದ ಭಕ್ತಿ ನಿರ್ವಹಿಸುವ ಸೂಕ್ತ ತಂತ್ರ ವಿಧಾನವನ್ನು ವಿವರಿಸುತ್ತದೆ ಮತ್ತು ಅದರಿಂದ ಖಾತರಿಪಡಿಸುವ ಫಲಿತಾಂಶಗಳನ್ನು ವಿವರಿಸುತ್ತದೆ. ಅನೇಕ ವ್ಯಾಖ್ಯಾನಗಳು ಮತ್ತು ವ್ಯಾಖ್ಯಾನಗಳಿವೆ, ಆದರೆ ಅವುಗಳಲ್ಲಿ ಉತ್ತಮವಾದದ್ದು ಪದದಿಂದ ಪದಕ್ಕೆ ಅನುವಾದಗಳನ್ನು ಒದಗಿಸುತ್ತದೆ. ಹಾಗೆಯೇ ಯಂತ್ರ ನಿರ್ವಹಿಸಬೇಕಾದ ಭಕ್ತಿ ಮತ್ತು ಭಕ್ತಿಯ ಫಲಿತಾಂಶಗಳು. ಇದು ನೀವು ಶ್ರೀಮತಿ ಡಿ ಲಕ್ಷ್ಮೀದೇವಿಯವರ ಬಾಯಿಯಿಂದಲೇ ಕೇಳಿ ಆನಂದಿಸಿರಿ. ಶಿವಯುವತಿದಿನಿ ಪಂಚಬಿರತಿ ಪ್ರಭಿನ್ನಾಭಿನಿ ಶಂಭೋರ್ ನವಬಿರತಿ ಮೂಲ ಪ್ರಕೃತಿಭಿಃ ಚತುಶ್ಚತ್ವಾರಿಂಶಾತ್ ವಸುದಲ ಕಲಾ ಕ್ಷತ್ರಿವಲಯಃ ತ್ರಿರೇಖಾಭಿಃ ಸಾರ್ಧಂ ತವ ಶರಣ ಕೋಣಂ ತವ ಪರಿಣತಃ. ಹಿಮಗಿರಿಸುತ್ತೆ 4 ಶಿವಚಕ್ರಗಳು, ಇವುಗಳಿಗಿಂತ ಭಿನ್ನವಾದ 5 ಶಕ್ತಿ ಚಕ್ರಗಳು, ಈ 9 ಮೂಲ ಪ್ರಕೃತಿಗಳಿಂದಲೂ, ಅಷ್ಟದಳಗಳನ್ನು ಮತ್ತು ಷೋಡಶದಳಗಳುಳ್ಳ 2 ಪದ್ಮಗಳಿಂದಲೂ, 3 ಮೇಖಲೆಗಳಿಂದಲೂ, 3 ಗೋಪುರಗಳಿಂದಲೂ ನಿನ್ನ ವಾಸಸ್ಥಾನವಾದ ಶ್ರೀಚಕ್ರವು 44 ಕೋಣಗಳಿಂದ ಪರಿಣಿತವಾಗಿದೆ. ಸ್ವದೀಯಂ ಸೌಂದರ್ಯಂ ಸುಹಿನಗಿರಿ ಕನ್ಯೆ ತುಲಯಿತುಂ ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೌಕೌ ಸ್ತುತ್ಯ ಅಮರದಲನಾಯಾತಿ ಮನಸಃ ತಪೋಭಿದೃಷ್ಟಪಾಮಪಿ ಗಿರೀಶ ಸಾಯುಜ್ಯ ಪದವೀಂ. ಹಿಮಗಿರಿಸುತ್ತೆ, ನಿನ್ನ ಸೊಬಗನ್ನು ವರ್ಣಿಸುವುದಕ್ಕೆ ಬ್ರಹ್ಮನೇ ಮೊದಲಾದ ಕವೀಶ್ವರರು ಕೂಡ ಏನಾದರೂ ಸಮರ್ಥರಾಗಿರುವರೆ. ಊರ್ವಶಿ, ತಿಲೋತ್ತಮೆ ಮೊದಲಾದ ಅಮರ ಲಲನೆಯರು ನಿನ್ನ ಸೊಬಗನ್ನು ನೋಡಬೇಕೆಂಬ ಔತ್ಸುಕ್ಯದಿಂದ ತಪಸ್ಸುಗಳ ಮೂಲಕವೂ ಹೊಂದಲು ಅಸಾಧ್ಯವಾದ ಶಿವನ ಸಾಯುಜ್ಯ ಪದವಿಯನ್ನು ಮನಸ್ಸಿನಿಂದ ಹೊಂದುವರು. ನರಂ ವರ್ಷೀಯಾಂತಂ ನಯನ ವಿರಸಂ ನರ್ಮಸೋದರಂ ತವ ಪಾಂಗಲೋಕೆ ಅತಿತಮನುದಾಪಂತಿ ಶತಶಃ ಜಲತ್ವೇಣಿ ಬಂಧಾಃ ಕುಚಕಲಶ ವಿಚ್ಛಸ್ತತಿಚಯಃ ಅಟಕಾಂಚೋ ವಿಗಲಿತ ರುಕುಲ ಯುವತಯಃ. ಹೇ ಭಗವತಿ, ಅತಿ ವೃದ್ಧನೂ ಕುರುಡನೂ ರತಿಕಲೆಗಳಲ್ಲಿ ಮೂಢನೂ ಆದ ಮನುಷ್ಯನು ನಿನ್ನ ಕಟಾಕ್ಷಕ್ಕೆ ಪಾತ್ರನಾದರೆ ಅವನನ್ನು ಯುವತಿಯರು ಜಡೆಗಳು ಬಿಚ್ಚಿ ಹೋಗುತ್ತಿದ್ದರು, ಸೆರಗುಗಳು ಜಾರಿ ಬೀಳುತ್ತಿದ್ದರು, ಔದ್ಯಾನಗಳು ಕಿತ್ತು ಹೋಗುತ್ತಿದ್ದರು, ಬಟ್ಟೆ ಸೀರೆಗಳ ನೀರಿ ಜಾರಿ ಹೋಗುತ್ತಿದ್ದರು ಹಿಂಬಾಲಿಸುತ್ತಾರೆ. ಚಿತೌ ಷಟ್ ಪಂಚಷಟ್ ವಿಸಮಧಿಕಾ ಪಂಚಾಶದುದಕೆ ಉತಾಸೆ ದ್ವಾದಶಿ ಚತುರಧಿಕಾ ಪಂಚಾಶದನಿಲೆ ದಿವಿ ತ್ರಿಂಶನ ಮನಸಿ ಚತುಷ್ಷಷ್ಟಿರಿತಿರೇ ಮಯೂಕಾತೆ
ಅಪ್ಯುಪರಿ ತವ ಪಾದಾಂಬುಜಯುಗಂ. ಹೇ ಭಗವತಿ, ಪೃಥ್ವಿ ಮಿತತ್ವವಾದ ಮೂಲಾಧಾರ ಚಕ್ರದಲ್ಲಿ 56 ಕಿರಣಗಳು, ಉದಕ ತತ್ವ ಯುಕ್ತವಾದ ಮಣಿಪುರ ಸ್ಥಾನದಲ್ಲಿ 52 ಕಿರಣಗಳು, ಅಗ್ನಿತತ್ವ ಯುಕ್ತವಾದ ಸ್ವಾಧಿಷ್ಠಾನ ಚಕ್ರದಲ್ಲಿ 62 ಕಿರಣಗಳು, ವಾಯುತತ್ವ ಯುಕ್ತವಾದ ಅನಾಹತ ಚಕ್ರದಲ್ಲಿ 54 ಕಿರಣಗಳು, ಆಕಾಶತತ್ವ ಯುಕ್ತವಾದ ವಿಶುದ್ಧ ಚಕ್ರದಲ್ಲಿ 72 ಕಿರಣಗಳು, ಮನಸ್ತತ್ವ ಯುಕ್ತವಾದ ಆಜ್ಞಾ ಚಕ್ರದಲ್ಲಿ 64 ಕಿರಣಗಳು, ಹೀಗೆ ಷಟ್ಚಕ್ರಗಳಲ್ಲಿರುವ 360 ಕಿರಣಗಳ ಮೇಲೆ ಸಹಸ್ರದಳ ಮಧ್ಯವರ್ತಿ ಚಂದ್ರಬಿಂಬ ಸ್ವರೂಪವಾದ ವೈಂದವವೆಂದು ಪ್ರಸಿದ್ಧವಾದ ಸುಧಾ ಸಿಂಧುವಿನಲ್ಲಿ ನಿನ್ನ ಅಡಿದಾವರೆಗಳು ಇರುವವು. ಶಶಿಯುತ ಜಟಾಜೂಟಮಕುಟಂ ವರತ್ರಾಕತ್ರಾಣ ಪಠಿತ ಗುಟಿಕ ಪುಸ್ತಕತರಂ ಸಕೃನ್ನತ್ವ ಕಥಮಿವ ಸತಾಂ ಸನ್ನಿಧತೆ ಮಧು ಕ್ಷೀರ ದ್ರಾಕ್ಷ ಮಧುರಿ ಮಧುರೀಣಾ ಪರಿಣತಯಃ. ಹೇ ಭಗವತಿ, ಶರತ್ಕಾಲದ ಬೆಳದಿಂಗಳಂತೆ ಶುಭ್ರಳಾದ ಚಂದ್ರಕಲಾಯುಕ್ತವಾದ ಜಡೆಗಳ ಸಮೂಹವೇ ಕಿರೀಟವಾಗಿರುವ ವರಾಭಯ ಪ್ರಧಾನ ಮುದ್ರೆಗಳು, ಸ್ಫಟಿಕದ ಬಟ್ಟಲು ಇವುಗಳನ್ನು ಕರೆಗಳಲ್ಲಿ ಧರಿಸಿರುವ ನಿನ್ನನ್ನು ಒಮ್ಮೆಯಾದರೂ ನಮಸ್ಕರಿಸುತ್ತಿದ್ದರೆ ಮಧುಕ್ಷೀರ ದ್ರಾಕ್ಷಗಳ ಮಾಧುರ್ಯದಂತೆ ವಾಕ್ಯನ ಪ್ರವಾಹಗಳು ಹೇಗೆ ಉಂಟಾಗುವವು. ಕವೀಂದ್ರಾಣಾಂ ಚೇತಃ ಕಮಲವನ ಬಾಲ ತಪರುಚಿಂ ಭಜಂತೆ ಸಂತಃ ಸತಿ ಚತುರ್ಣಾಮೇವ ಭವತಿ. ಇರಿಂಕಿ ಪ್ರೇಯಸ್ಯ ಕರುಣಕರ ಶೃಂಗಾರ ಲಹರಿ ಕಬೀರಾರ್ವಾಸಿ ಜಗತಿ ತಥಾಂ ರಂಜನಮನೆ. ಹೇ ಭಗವತಿ, ಕವೀಶ್ವರ ಚಿತ್ತವೆಂಬ ಕಮಲಗಳ ಗುಂಪಿಗೆ ಎಳೆ ಬಿಸಿಲಿನ ಕಾಂತಿಯಂತೆ ಅರುಣಾರುಣವಾಗಿರುವ ನಿನ್ನನ್ನು ಯಾವ ಕೆಲವರು ಸತ್ಪುರುಷರು ಭಜಿಸುವರೋ ಅವರು ಬ್ರಹ್ಮನ ಪ್ರೇಯಸಿಯಾದ ಸರಸ್ವತಿಯು ಅತಿ ಯೌವನದ ಶೃಂಗಾರ ರಸ ಪ್ರವಾಹಗಳಿಂದ ಗಂಭೀರವಾಗಿರುವ ವಾಗ್ವಿಲಾಸಗಳಿಂದ ಸಜ್ಜನರಿಗೆ ಹೃದಯ ರಂಜನೆಯನ್ನು ಉಂಟು ಮಾಡುವರು. ಹೃದಯ ಕಮಲದಲ್ಲಿ ಅರುಣವರ್ಣನಾದ ಭಗವತಿಯನ್ನು ಧ್ಯಾನಿಸುವರು. ಪುಂಭಾವವನ್ನು ಹೊಂದಿದ ಸರಸ್ವತಿಯಂತೆ ಶೃಂಗಾರ ಪ್ರಧಾನವಾದ ವಾಗ್ವಿಲಾಸಗಳಿಂದ ಸಭಾರಂಜನೆಯನ್ನು ಮಾಡುವರು ಎಂದರ್ಥ. ಸವಿತ್ರೀರ್ವಾಚ ಶಶಿಮಣಿಶಿಲಾ ಭಂಗರುಚಿಭಿಃ ವಶಿನ್ಯಾಜಾತಿ ತ್ವಾಂ ಸಹ ಜನನಿ ಸಂಚಿಂತಯತಿ ಯಃ ತದರ್ಥ ಕಾವ್ಯಾನಾಂ ಭವತಿ ಮಹತಾಂ ಭಂಗಿರುಚಿಭಿಃ ವಟೋಭಿರ್ವಾಗ್ದೇವಿ ವಚನ ಕಮಲ ಮೋದ ಮಧುರೈ. ಹೇ ತಾಯಿ, ವಾಕುಗಳಿಗೆ ಸವರಾದ ಮತ್ತು ಚೆನ್ನಾಗಿ ಕತ್ತರಿಸಿದ ಚಕ್ರಕಾಂತ ಶಿಲೆಯಂತೆ ಕಾಂತಿಯುಳ್ಳ ವಶಿನಿಯೇ, ಮೊದಲಾದ ವ್ಯಕ್ತಿಗಳಿಂದ ಕೂಡಿದ ನಿನ್ನನ್ನು ಯಾವನು ಧ್ಯಾನಿಸುವನೋ ಅವನು ಕಾಳಿದಾಸಾದಿ ಕವಿಗಳ ಶಬ್ದ ಯೋಜನೆಯಂತೆ ಸ್ವಾದವುಳ್ಳ ಮತ್ತು ಸರಸ್ವತಿಯ ಮುಖ ಕಮಲದಲ್ಲಿರುವ ಪರಿಮಳದಂತೆ ಮಧುರವಾದ ವಾಕುಗಳಿಂದ ಕಾವ್ಯಗಳನ್ನು ಕರ್ತೃನಾಗುತ್ತಾನೆ. ತನುಚ್ಛಾಯಾಭಿಷ್ಟೇ ತರುಣತರಣಿ ಶ್ರೀತರಣಿ ಅರ್ಜಿಯುವಾಂ ತರುವ ಮೂರ್ವಿ ಅರುಣಿಮಣಿ ಮಗ್ನಾಂ ಪರತಿಯಃ ಪವಂತ್ರಸ್ಯ ವನಹರಿಣ ಶಾಲಿ ನಯನಃ ಸಹೋರ್ವಶ ಕಟಿಕಟಿನ ಕಿರುವಾಣ ಗಣಿತ. ಹೇ ಭಗವತಿ, ಬಾಲಸೂರ್ಯನ ಕಿರಣಗಳಂತಿರುವ ನಿನ್ನ ಶರೀರ ಕಾಂತಿಯಿಂದ ಸ್ವರ್ಗ ಮತ್ರ್ಯಾಲೋಕಗಳೆರಡು ಅರುಣಾವರಣದಿಂದ ಮುಳಿದಿರುವಂತೆ ಯಾವನ್ನು ಧ್ಯಾನಿಸುತ್ತಾನೆಯೋ ಅವನಿಗೆ ಎದುರಿದ ವನಹರಿಣದಂತೆ ಸುಂದರವಾದ ಕಣ್ಣುಗಳನ್ನುಳ್ಳ ಹೆಚ್ಚು ಮಂದಿ ನಿರ್ವಾಣ ಗಣಿಕೆಯರು ಊರ್ವತಿಯೊಂದಿಗೆ ವಶನಾಗುವುದಿಲ್ಲ. ಇದು ಮತ್ತು ಮುಂದಿನ ಶ್ಲೋಕ 3ನೇ ಪುರುಷಾರ್ಥವನ್ನು ಸೂಚಿಸುತ್ತದೆ. ಮುಖಂ ಬಿಂದುಂ ಕೃತ್ವಾ
ಕುಚಯುಗಮದಸ್ತಸ್ಯ ತದೋ ಹರಾರ್ಥಂ ಧ್ಯಾಯೇತ್ಯೋ ಹರಮಹಿಷಿತೇ ಮನ್ಮಥಕಲಂ ತದಸ್ಯ ಸಂಕ್ಷೋಭ್ಯಂ ನಯತಿ ವನಿತಾಹಿತ್ಯತಿ ಲಘು ತ್ರಿಲೋಕೀಮಪ್ಯಾಶು ಪ್ರಮಯತಿ ರವಿಂದು ತನಯುಧಂ. ಅರಮಣಿಸಿ ಯಾವನೋ ಹಿಂದೂಸ್ಥಾನದಲ್ಲಿ ತಾನು ಬಯಸಿದ ಕಾಂತಿಯ ಮುಖವನ್ನು, ಆ ಮುಖದ ಕೆಳಗಿರುವ ಹುದ್ದೆಗಳನ್ನು, ಅವುಗಳ ಕೆಳಗಿರುವ ಯೋನಿಯನ್ನು ಧ್ಯಾನಿಸಿ ಆ ಮುಖ ಪುಟ ಯೋನಿ ಸ್ಥಾನಗಳಲ್ಲಿ ನಿನ್ನ ಕಾಮಕ ರಾಜ ಬೀಜವನ್ನು ಧ್ಯಾನಿಸುವನು. ಅವನು ಅಂತ ವನಿತೆಯ ಚಿತ್ತಾವಿಕಾರವನ್ನು ಮಾಡಬಲ್ಲನು. ಆದರೆ ಇದು ಅತಿ ಮುಖ್ಯ, ಏಕೆಂದರೆ ಅವನು ಸೂರ್ಯಚಂದ್ರರೇ ಸ್ತನಯುಗ್ಮವಾಗಿರುವ ತ್ರಿಲೋಕಗಳನ್ನು ಮೋಹಗೊಳಿಸಲು ಶಕ್ತನಾಗುತ್ತಾನೆ. ತಿರಂತಿ ಮಂಗೇಭ್ಯಃ ಕಿರುಣನಿ ಕುರುಂಬಾಮೃತರಸಂ ಹೃದಿ ತ್ವಮಾದತ್ತೆ